ಬೈಕಂಪಾಡಿ ವಿದ್ಯಾರ್ಥಿ ಸಂಘ, ನಾಡದೋಣಿ ಮೀನುಗಾರರ ಸಂಘ, ರೆಡ್ ಕ್ರಾಸ್ ಸಂಸ್ಥೆ ಇದರ ಜಂಟಿ ಸಹಯೋಗದಲ್ಲಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳುವ ಮೀನುಗಾರರಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಮಂಗಳೂರು ನಗರ ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಕಚೇರಿಯಲ್ಲಿ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ ಸುಮಿತ್ರಾ ಕರಿಯಾ, ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾದ ರಾಜೇಶ್ ಬೈಕಂಪಾಡಿ, ರೆಡ್ ಕ್ರಾಸ್ ರಾಜ್ಯ ಸಮಿತಿಯ ಸದಸ್ಯರಾದ ಯತೀಶ್ ಬೈಕಂಪಾಡಿ, ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಅಶ್ವಥ್, ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಉಂದಾಸ್, ಮೊಗವೀರ ಸಂಘದ ಉಪಾಧ್ಯಕ್ಷ ಎನ್ಆರ್ ಪುರುಷೋತ್ತಮ್ ಉಪಸ್ಥಿತರಿದ್ದರು. ಕೊರೋನಾ ಬಂದ ನಂತರ ನಾವು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಿದ್ದೆ ಅನ್ನೋದು ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿರಬಹುದು. ಯಾಕಂತ ಹೇಳಿದರೆ ಇವತ್ತಿಂದ ನಾವು ಲಾಕ್ಡೌನನ್ನು ಆಂಶಿಕವಾಗಿ ಲಿಫ್ಟ್ ಮಾಡಿದ್ದೇವೆ. 2 ಗಂಟೆಗಳ ಕಾಲಾವಕಾಶನ ಜನರಿಗೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಲಸಿಕೆ ಅಭಿಯಾನದ ವಿಷಯದ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ನನ್ನ ವಿನಂತಿ ಸಾರ್ವಜನಿಕರಲ್ಲಿ ಇಷ್ಟೇ. ನಾವೀಗ ಲಾಕ್ಡೌನನ್ನು ರಿಲ್ಯಾಕ್ಸ್ ಮಾಡಿ ಜನರಿಗೆ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಆದರೆ ಅದರ ಅರ್ಥ ಕೊರೋನಾ ಇಲ್ಲ, ಕೋವಿಡ್-19 ಬರುವುದಿಲ್ಲ ಅಂತಲ್ಲ, ಖಂಡಿತ ಅಲ್ಲ. ನಾವು ಯಾವ ರೀತಿಯ ಜಾಗ್ರತೆಗಳನ್ನು ಇಷ್ಟ ತನಕ ಮಾಡ್ಕೊಂಡು ಬಂದಿದ್ದೇವೆ, ಮಾಸ್ಕನ್ನು ಧರಿಸೋದಿರ್ಬೋದು, ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ಸನ್ನು ಮಾಡೋದಿರ್ಬೋದು, ಎಲ್ಲರಿಗಿಂತಲೂ ಮುಖ್ಯವಾಗಿ ಕೈಯನ್ನು ತೊಳೆಯೋದು, ಹ್ಯಾಂಡ್ ವಾಷಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಇರ್ಬೋದು, ಹ್ಯಾಂಡ್ ವಾಶ್ ಮಾಡೋದನ್ನು ನಾವು ಯಾವತ್ತೂ ಸಹ ನೆನಪಿಡಬಾರ್ದು. ನಮ್ಮ ಜೀವನದ ಒಂದು ಅಂಗವಾಗಿ ಇದನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ.